ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ ನೀವು? ನೋಡಿ, ಅಲ್ಲಿಂದ ಮರ ಇದೆಯಲ್ಲ ಅಲ್ಲಿವರೆಗೂ ಟಾರ್ ರೋಡ್ ಆಗಿದೆ. ಮುಂದಕ್ಕೆ ಟಾರ್ ರೋಡ್ ಆಗ್ತಾ ಇದೆ ಇವಾಗ. ಈ ಜಲ್ಲಿ ಮೆಟ್ಲಿಂಗ್ ರೋಡ್ ಹೊಂದ್ಕೊಂಡಿರೋಂಥ ಜಾಗ ಇದೆ. 1 ಎಕರೆ 9 ಗುಂಟೆ ಕೆಳಗಡೆ. ಅದನ್ನು ತೋರಿಸ್ತೀನಿ ನನಗೆ. ಅದಕ್ಕಿಂತ ಮುಂಚೆ ನೋಡಿ, ನಿಮಗೆ ಕಾಲುವೆ ಪಕ್ಕದ ಜಾಗ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಪಕ್ಕದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಎಲ್ಲ ಕಟ್ಕೊಂಡಿದ್ದಾರೆ. ಮನೆ ಬಂದು ಆ ಸೈಡ್ ಕಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಅವರು. ನೋಡಿ, ನಿಮಗೆ ಈ ಜಾಗ ಒಂದು ರೋಡ್ ಫೇಸೆ ಒಂದು 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ ನಿಮಗೆ. ಈ ಜಾಗ ಬಂದು 1 ಎಕರೆ 9 ಗುಂಟೆ ಜಾಗ. ನೋಡಿ, ನಿಮಗೆ ಅಲ್ಲಿವರೆಗೂ ಬರುತ್ತೆ. ಅದೇನು ಗ್ರೀನ್ ಇದೆ ಆ ಗ್ರೀನ್ ಎಲ್ಲ ಸೇರ್ಕೊಂಡು ಇದೆಲ್ಲ ಸೇರ್ಕೊಂಡು ನಿಮಗೆ 1 ಎಕರೆ 9 ಗುಂಟೆ. ಇಲ್ಲಿ ಗೊತ್ತಿದೆಯಲ್ಲ, ಇದು ಹಿಂಗೆ ಹೋಗಿ ನಿಮಗೆ ಈ ಥರ ಬರುತ್ತೆ ಜಾಗ. ಮದ್ದೂರಿಂದ ಈ ಜಾಗಕ್ಕೆ 14 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬೆಂಗಳೂರು ಮೈಸೂರು ರೋಡ್ಗೆ 11 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಕೆಂಗೇರಿಗೆ ಇಲ್ಲಿಂದ 77 ಕಿಲೋಮೀಟ್ರ್ ಆಗುತ್ತೆ. ಮತ್ತೆ ನಿಮಗೆ ಒಂದು TC ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಇದು ಇನ್ನೂ ಒಂದು 3-4 ಅಡಿ ಕೆಳಗಡೆ ಡೌನಲ್ಲಿರುವಂಥ ಜಾಗ ಇದು. ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ನಿಮ್ಗೆ ಈ ಸೈಡು ಕಾಲುವೆ ನೀರಿದೆ ನೋಡಿ. ಆ ನೀರಲ್ಲೇ ಅವರು ಅದೆಲ್ಲ ಬೆಳೀತಾ ಇದ್ದಾರೆ. ಮತ್ತು ಬೋರು ಇದೆ ಈ ಜಾಗಕ್ಕೆ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಇದೇ ಥರ ಏನು ಬೇಕಾದ್ರೂ ಇಲ್ಲಿ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗೈತೆ. ಮಣ್ಣು ಕೂಡ ಚೆನ್ನಾಗೈತೆ. ಮತ್ತು ಊರು ಇಲ್ಲಿಂದ ಬರೀ 1/2 ಕಿಲೋಮೀಟ್ರ್ ಅಷ್ಟೇ. ಮತ್ತು ನಿಮಗೆ ನೋಡಿ, ಅಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗೈತೆ ಇದು. ನೀವಿಲ್ಲಿ ತೆಂಗು, ಬಾಳೆ, ಅಡಿಕೆ ಏನು ಬೇಕಾದರೂ ಬೆಳಿಬೋದು ನೋಡಿ. ಇದೇ ಸೇಮ್ ಮಣ್ಣು. ಇದಕ್ಕಿಂತ ಇನ್ನೂ 3-4 ಅಡಿ ಕೆಳಗಡೆ ಇರುವಂಥ ಜಾಗದಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತೆಂಗು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹೊಲ ಆಗಿ ತೋಟ ಆಗಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಅಷ್ಟೇ ಚೆನ್ನಾಗಿ ಮಾಡ್ಬೋದು. ಯಾಕೆಂದರೆ ಇದಕ್ಕಿಂತ ಕಾಲುವೆ ಪಕ್ಕದಲ್ಲಿರೋದು ಈ ಜಾಗ. ನೀರಿಗೆ ತುಂಬಾ ಹತ್ತಿರವಾಗಿರೋಂಥ ಜಾಗ. ಏನು ಬೇಕಾದರೂ ನೀವು ಇಲ್ಲಿ ಮಾಡ್ಬೋದು. ಇದ್ರ ಬೆಲೆ ಬಂದು 1,30,000 ಅಂತ ಫರ್ ಗುಂಟೆ ಅಂತಾರೆ. ಇನ್ನೂ ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ ಇದು. ಇದು ಬಂದು ನಿಮಗೆ ಸೌತ್ ಫೇಸಿಂಗ್ ಬರುತ್ತೆ. ಈ ಜಾಗ ಬಂದು ಸೌತ್ ಫೇಸಿಂಗ್ ಬರುತ್ತೆ. ಜಾಗ ತುಂಬಾ ಚೆನ್ನಾಗಿದೆ. ಯಾರೆಲ್ಲ 1 ಎಕರೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 1 ಎಕರೆ 9 ಗುಂಟೆ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ವಿದ್ಯುತ್ ಕಂಬ ಇರೋದ್ರಿಂದ ಮತ್ತು ವಿತ್ TC ಇರೋದ್ರಿಂದ ಒಂದು ಬೋರ್ ಹಾಕಿದ್ರು ನಿಮಗೆ ಆರಾಮಾಗೆ ಪವರ್ ಎಲೆಕ್ಟ್ರಿಸಿಟಿನ ತೊಗೋಬೋದು, ವಿದ್ಯುತ್ನ. ಮತ್ತು ಮನೆ ಕಟ್ಕೊಂಡ್ರು ನೀವು ವಿದ್ಯುತ್ ಕಂಬ ಇರೋದ್ರಿಂದ ನಿಮ್ಗೆ ಆರಾಮಾಗೆ ಎಲೆಕ್ಟ್ರಿಸಿಟಿ ಎಲ್ಲ ಸಿಗುತ್ತೆ. ಮತ್ತು ಈ ಪ್ರದೇಶ ತುಂಬಾ ಚೆನ್ನಾಗಿದೆ ನೋಡಿ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಜಾಗ. ನೋಡಿ, ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತೋಟನ. ಮತ್ತು ನಿಮಗೆ ಇಲ್ಲಿಂದ 1/2 ಕಿಲೋಮೀಟ್ರ್ ಮುಂದೆ ಹೋದರೆ ಅದು ಬಸ್ ರೂಟು. ಈ ಊರಿಗೆ ಬಸ್ ಇದೆ. ನೀವು ಬಸ್ ಇಳಿದು ಕೂಡ ಬೆಂಗಳೂರಿಂದ ಬಂದು ಅಲ್ಲೊಂದು ಗಾಡಿ ಹಾಕ್ಬಿಟ್ಟು ಬಸ್ ಹತ್ಬಿಟ್ಟು ಇಲ್ಲಿಂದ ಅಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಗಾಡಿ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗಿ ವಾಪಸ್ ಬಸ್ಸಲ್ಲಿ ಬಂದು ಮತ್ತೆ ಗಾಡೀಲಿ ಇಲ್ಲಿಗೆ ಬರ್ಬೋದು ಆರಾಮಾಗಿ. ಬಸ್ ರೂಟ್ ಇದು.